ಮೇಡಮ್ ಈಗ ನಾರ್ಮಲ್ ಬ್ರೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾರ್ಮಲ್ ಬ್ರೈನ್ ಬಂದು ನಿಮ್ಮದು 1 to 1.5 kg ರೇಂಜಲ್ಲಿರುತ್ತೆ ಮತ್ತು ಪರ್ಸನ್ ಟು ಪರ್ಸನ್ ಇದು ಡಿಫರ್ ಆಗುತ್ತೆ. ಬಟ್ ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ಹತ್ರ ಇದು ಕವರಿಂಗ್ ಮೆನಿಂಜಸ್ ಅಂತೀವಿ. ಇದು ನಾರ್ಮಲ್ ಆಗಿ ನಿಮ್ಮದು ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಎರಡನ್ನೂ ಕವರ್ ಮಾಡುತ್ತೆ ಆ್ಯಂಡ್ ಈ ಥರ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಎಗೇನ್ ಬ್ರೈನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನಿಮಗೆ ಸ್ಕಲ್ ಇರುತ್ತೆ ಆ್ಯಂಡ್ ಇದು ನೋಡಿರ್ಬೋದು ನೀವು ತುಂಬ ಗಟ್ಟಿ ಇದೆ. ಓಕೆ, ಅದ್ರ ಜೊತೆಗೆ ನಿಮ್ಮ ಸ್ಪೈನಲ್ ಕಾರ್ಡ್ನ ಪ್ರೊಟೆಕ್ಟ್ ಮಾಡೋಕ್ಕೆ ವರ್ಟಿಬಲ್ ಕಾಲಮ್ ಅಂತ ನಿಮ್ಮ ಬೆನ್ಮೂಳೆ ಹಿಂದೆ ಏನು ಬರುತ್ತೆ ಅದಿರುತ್ತೆ. ಓಕೆ, ಸೊ ಇದು ಹೀಗೆ ಪ್ರೊಟೆಕ್ಟ್ ಮಾಡಿರುತ್ತೆ. ಸೊ ಬಟ್ ನಾವು ವೆಹಿಕಲ್ ಓಡಿಸುವಾಗ ನಾವು ಹೆಲ್ಮೆಟ್ ಹಾಕದೇ ಇರೋದ್ರಿಂದ ಆ ಕ್ವಾಲಿಟಿ ಹೆಲ್ಮೆಟ್ದು ನೀವು ಕ್ವಾಲಿಟಿ ನೋಡಿದ್ರಿ ಆಗಲೇ, ಸೊ ತುಂಬ ಲೋ ಇರುತ್ತೆ ಆ್ಯಂಡ್ ಹೊಡ್ಕೊಳ್ಳುವಾಗ ಅದು ಬ್ರೇಕ್ ಆಗಿ ಸ್ಕಲ್ ಬ್ರೇಕ್ ಆಗಿ ಆಮೇಲೆ ಇಲ್ಲಿ ಬ್ಲಡ್ ವೆಸಲ್ಸ್ ಏನಿದೆ ಇದೆಲ್ಲ ಸಪ್ಲೈ ಮಾಡೋದು ಆಕ್ಸಿಜನ್ ಟು ದ ಬ್ರೈನ್. ಸೊ ಅದು ರಪ್ಚರ್ ಆದಾಗ ಲ್ಯಾಕ್ ಆಫ್ ಆಕ್ಸಿಜನ್ ಆ್ಯಂಡ್ ಆಲ್ಸೋ ಡ್ಯಾಮೇಜ್ ಆಗೋದ್ರಿಂದ ಸಿವಿಯರ್ ಇದಾಗಿ ಡ್ಯಾಮೇಜ್ ಆಗಿ ಸೊ ಜನರು ಸಾಯೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಆಕ್ಸಿಡೆಂಟ್ ಆದಾಗ ಇಲ್ಲೇನು ಕಾಣಿಸ್ತಿದೆ ನಿಮಗೆ, ಇದು ಹೆಲ್ಮೆಟ್ ಬಳಕೆ ಇಲ್ಲ ಅಂದರೆ ಕಳಪೆ ಹೆಲ್ಮೆಟ್ ಅಥವಾ ಕ್ಯಾಪ್ ಹೆಲ್ಮೆಟ್ ಬಳಸಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋ ಮನುಷ್ಯನ ಒಂದು ಬ್ರೇನ್ ಸ್ಪೆಸಿಮೆನ್ ಇದು. ಇಲ್ಲಿ ಕಪ್ಪದಾಗ ಏನು ಕಾಣಿಸ್ತಿದೆ, ಇದು ಬ್ಲಡ್ ಕ್ಲಾಟ್ ಆಗಿರೋದು, ರಕ್ತ ಹೆಪ್ಪುಗಟ್ಟಿರೋದು. ಓಕೆ, ಇದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಆಪ್ರೇಷನ್ ಮಾಡಬೇಕಾಗತ್ತೆ. ಹೆಲ್ಮೆಟ್ ನೋಡಿ, ಸರಿಯಾದ ಹೆಲ್ಮೆಟ್ ಒಳ್ಳೆ ಬ್ರೇನ್ ಥರನೇ ಇದೆ. ಬ್ರೇನು ಅವ್ರ ನಾರ್ಮಲ್ ಬ್ರೇನ್ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಡಾಕ್ಟ್ರು, ಅದೇ ಥರ ಹೆಲ್ಮೆಟಲ್ಲೂ ಕೂಡ ಆಚೆ ಕಡೆ ಒಂದು ಗಟ್ಟಿಯಾದ ಒಂದು ಪಾರ್ಟ್ ಇದೆ, ಅದ್ರ ಕೆಳಗಡೆ ಫೋಮ್ ಇದೆ. ಆ ಫೋಮ್ ಏನು ಮಾಡುತ್ತೆ, ಆಕ್ಸಿಡೆಂಟ್ ಟೈಮಲ್ಲಿ ಆ ಫೋಮು ಫೋರ್ಸ್ನೆಲ್ಲ ಅಬ್ಸಾರ್ಬ್ ಮಾಡಿ ಒಳ್ಳೆ ಕುಷನಿಂಗ್ ಎಫೆಕ್ಟ್ ಕೊಟ್ಟು ತಲೆ ಮೇಲೆ ಬೀಳುವ ಪೆಟ್ಟನ್ನು ಕಮ್ಮಿ ಮಾಡುತ್ತೆ. ಸೊ ಅದರಿಂದ ಹೆಲ್ಮೆಟ್ಟು ಜೀವ ರಕ್ಷಕ. ಆದ್ದರಿಂದ ಇದರಿಂದ ನಾವು ಜನರಿಗೆ ಏನು ಹೇಳಬೇಕು ಅಂತ ಬಯಸ್ತೀವಿ ಅಂದರೆ, ಮೆದುಳು ತುಂಬ ಡೆಲಿಕೇಟ್ ಇರುತ್ತೆ. ನೀವು ಸರಿಯಾದ ಹೆಲ್ಮೆಟ್ ಬಳಕೆ ಮಾಡುವುದರಿಂದ, ಅಂದರೆ ISI ಹೆಲ್ಮೆಟ್, ಈ ಥರ ಹೆಲ್ಮೆಟ್ಟು, ಈ ಥರ ಫುಲ್ ಫೇಸ್ ಆಗಿರೋ ISI ಹೆಲ್ಮೆಟ್ ಬಳಸಿ ಸ್ಟ್ರ್ಯಾಪ್ ಹಾಕೊಂಡು ಗಾಡಿ ಓಡಿಸಿದ್ರೆ ಈ ಥರ ತೊಂದರೆ ಆಗೋದು ತಪ್ಪುತ್ತೆ. ಯಾಕಂದರೆ ಈ ಥರ ತೊಂದರೆ ಆದರೆ ಬರೀ ಆಪ್ರೇಷನ್ ಅಲ್ಲ, ನಿಮ್ಮ ಮನೆಯ, ನಿಮ್ಮ ಕುಟುಂಬದ ಭವಿಷ್ಯ, ಬೋತ್ ಜೀವನ ಶೈಲಿ ಹಾಗೂ ಏನು ಕ್ವಾಲಿಟಿ ಆಫ್ ಲೈಫ್ ಅಂತ ಏನು ಹೇಳ್ತೀವಿ, ಎಲ್ಲ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮದೇ ಅಲ್ಲ, ನಿಮ್ಮ ಕುಟುಂಬದವ್ರದ್ದು ಕೂಡ ಹಾಳಾಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ಎಲ್ಲರೂ ಜಾಗೃತರಾಗಿರಿ, ಬುದ್ಧಿವಂತರಾಗಿ ಸರಿಯಾದ ಗುಣಮಟ್ಟದ ISI ಹೆಲ್ಮೆಟ್ ಬಳಸಿ, ಏನು ಸ್ಪೀಡ್ ಲಿಮಿಟ್ ಇರುತ್ತೆ ಆ ಸ್ಪೀಡ್ ಲಿಮಿಟಲ್ಲೇ ಗಾಡಿ ಓಡಿಸಿ. ನೀವು ಚೆನ್ನಾಗಿರೋ ಹೆಲ್ಮೆಟ್ ಹಾಕೊಂಡು 120 ಸ್ಪೀಡಲ್ಲಿ ಹೋದರೂ ಕೂಡ ನೀವು ಕ್ರ್ಯಾಶ್ ಆದರೆ ನಿಮಗೂ ಈ ಥರ ತೊಂದರೆ ಆಗುತ್ತೆ. ಸೊ ಸರಿಯಾದ ಹೆಲ್ಮೆಟ್ ಬಳಸಿ, ನಾರ್ಮಲ್ ಸ್ಪೀಡಲ್ಲಿ ಗಾಡಿ ಓಡಿಸಿ. ಗಾಡಿ ಇರೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ. ಆ ಗಾಡಿ ಓಡಿಸೋ ನೆಪದಲ್ಲಿ ನಾವು ನಮ್ಮ ಜೀವನ ಪ್ರಾಣ ಕಳ್ಕೊಬಾರ್ದು ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.